ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿ ಕಾಡ್ತಾನೆ ಇದೆ. ಬಸ್ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ ಜಾಸ್ತಿ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ, ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಮಧ್ಯೆ ದೊಡ್ಡ ಶಾಕಿಂಗ್ ಏನಂತಂದರೆ ಮೆಟ್ರೋ. ಪ್ರತಿನಿತ್ಯವೂ ಕೂಡ ರಾಜಧಾನಿಯ ಜನ ಮೆಟ್ರೋ ಸಂಚಾರವನ್ನು ಅವಲಂಬಿಸಿದ್ದಾರೆ. ಈ ಮೆಟ್ರೋ ದರ ಇದ್ದಕ್ಕಿದ್ದಂತೆ ಹೆಚ್ಚಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 46% ಏರಿಕೆ ಆಗಿರೋದು. ಹಾಗಿದ್ರೆ ಈಗ ರೇಟ್ ಎಷ್ಟು ಜಾಸ್ತಿ ಆಯಿತು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ. ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗ್ತಿದೆ. ಪ್ರತಿದಿನವೂ ಕೋಟಿ ಜನರು ಸಂಚರಿಸುತ್ತಾರೆ. ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಪ್ರಯಾಣ ದರ 46% ಹೆಚ್ಚಳ ಇಂದಿನಿಂದಲೇ ಜಾರಿ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ. ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ 2 ಕಿಲೋಮೀಟರ್ಗೆ ಹಳೆ ದರ 10 ರೂಪಾಯಿ ಇತ್ತು. ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ. 2 ರಿಂದ 4 ಕಿಲೋಮೀಟರ್ಗೆ ಹಳೆ ದರ 15 ರೂಪಾಯಿ ಇತ್ತು. ಇಂದಿನಿಂದ 20 ರೂಪಾಯಿ ಆಗಲಿದೆ. 4 ರಿಂದ 6 ಕಿಲೋಮೀಟರ್ಗೆ ಇವತ್ತು 20 ರೂಪಾಯಿ ಇದೆ. ಪರಿಷ್ಕೃತ ದರ ಅಂದ್ರೆ ಇಂದು 30 ರೂಪಾಯಿ ಆಗಲಿದೆ. 6 ರಿಂದ 8 ಕಿಲೋಮೀಟರ್ಗೆ ಹಳೆ ದರ 28 ರೂಪಾಯಿ ಇದೆ. ಇಂದಿನಿಂದ 40 ರೂಪಾಯಿ ಆಗಲಿದೆ. ಮೆಟ್ರೋದಲ್ಲಿ 8 ರಿಂದ 10 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ 35 ರೂಪಾಯಿ ಇತ್ತು. ಇಂದಿನಿಂದ 50 ರೂಪಾಯಿ ಆಗಲಿದೆ. 10-15 ಕಿಲೋಮೀಟರ್ಗೆ ಹಳೆ ದರ 40 ರೂಪಾಯಿ ಇತ್ತು. ಪರಿಷ್ಕೃತ ದರ 60 ರೂಪಾಯಿ ಆಗಲಿದೆ. 15 ರಿಂದ 20 ಕಿಲೋಮೀಟರ್ಗೆ ಇವತ್ತು 50 ರೂಪಾಯಿ ಇದೆ. ಇಂದು 70 ರೂಪಾಯಿ ಆಗಲಿದೆ. 20 ರಿಂದ 25 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರ 80 ರೂಪಾಯಿ ಆಗಿದೆ. 25 ರಿಂದ 30 ಕಿಲೋಮೀಟರ್ ಹಳೆ ದರ 60 ರೂಪಾಯಿ ಇದೆ. ಪರಿಷ್ಕೃತ ದರದಲ್ಲಿ 90 ರೂಪಾಯಿ ಆಗಿದೆ. ಇನ್ನು ದರ ಏರಿಕೆ ವಿಚಾರವಾಗಿ ಜನ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಆಯ್ತು, ಹಾಲ್ ಆಯ್ತು, ಆಮೇಲೆ ವೈನ್ಸ್ ಆಯ್ತು, ಎಲ್ಲಾ ಮಾಡ್ಕೊಂಡು ಗಂಡು ಮಕ್ಳು ಕಿತ್ಕೊಂಡು ಹೆಣ್ಮಕ್ಳು ಕುಟ್ಕೊಂಡು ಸರ್ಕಾರ ನಡೆಸೋಂಥ ಸರ್ಕಾರ ಬೇಕಾ ಸರ್? ನಮಗೆ ಇಂಥ ಸರ್ಕಾರ ಬೇಕಾ? ಅಲ್ಲ ಸರ್, ಗಂಡದಿರ ಕಿತ್ಕೊಂಡು ಹೆಣ್ದಿರಿ ಕೊಡೋದಂತೆ ಇದು ಯಾವ ಸರ್ಕಾರ ಸರ್? ಇದು ಹೆಣ್ಮಕ್ಳಿಗೆ 2,000 ಕೊಟ್ಬಿಡೋದಂತೆ, ಅದು 3 ತಿಂಗಳಿಂದ ಕೊಟ್ಟಿಲ್ಲ. ಅವರು ಪಾಪ ಶಾಪ ಆಗ್ತಾವ್ರೆ. ಸಿದ್ದರಾಮಯ್ಯಗೆ ಶಾಪ ಯಾರ ಬಾಯಲ್ಲಿ ಮಚ್ಚೆ ಇರ್ತದೋ ಅವ್ರು ಒಬ್ರದೇ ಶಾಪ ತಟ್ಟದು, ಒಟ್ಟು ತಟ್ಟಿದ್ದಾರೆ ಸರ್. ಅವ್ನು ಆ್ಯಕ್ಚುಲಿ ನಾನು ಅದನ್ನೇ ಅವಾಯ್ಡ್ ಮಾಡಬೇಕು ಅಂತ ನಾವು ನಮ್ಮ ವೆಹಿಕಲ್ ಬಿಟ್ಟು ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ. ನೀವು ನೋಡಿದ್ರೆ ಈ ಥರ ಜಾಸ್ತಿ ಮಾಡಿ ನಮ್ಗೆ ತೊಂದರೆ ಆಗುತ್ತಲ್ವಾ? ಸೊ ಏನು ಯೂಸ್ ನಾವು ಮೆಟ್ರೋ ತಗೊಂಡು ಮತ್ತೆ ನಮ್ಮ ಗಾಡಿ ಬಿಟ್ಟು ಇಲ್ಲಿ ಬರೋದು? ಸೊ ನೀವು ನೋಡ್ತಾ ಇದ್ದೀರಾ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ದೀರಾ. ಸೊ ನಾವು ಅದನ್ನೇ ಸಹಕಾರ ಮಾಡಬೇಕು ಅಂತ ನಾವು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ನೀವು ನೋಡಿ ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡೋದ್ರೆ ಲೇಡೀಸಿಗೆ ಟಿಕೆಟ್ ಫ್ರೀ, ಇನ್ನೊಂದು ಫ್ರೀ, ಮತ್ತೊಂದು ಫ್ರೀ. ಐ ಥಿಂಕ್ ಅದು ಸ್ಟಾಪ್ ಆದರೆ ಸೊ ಈಚ್ ಒನ್ ಇಸ್ ಡೂಯಿಂಗ್ ದೇರ್ ಡ್ಯೂಟಿ ಅಂತಂದರೆ ಅದು ಕೆಲಸ ಆಗುತ್ತೆ. ಸುಮ್ಮನೆ ಬೆಲೆ ಏರಿಕೆ ಅಂತಂದರೆ ಒಂದು ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ. ಅದಕ್ಕೆ ಒಟ್ನಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂದ್ರೆ ಇದೆ. ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಇದೀಗ ಮೆಟ್ರೋ ಪ್ರಯಾಣಿಕರ ಜೇಬು ಸುಡುವಂತೆ ಮಾಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಮೆಟ್ರೋದವರು ಹೇಳೋದು 8 ವರ್ಷದಿಂದ ನಾವು ಈ ಪರಿಷ್ಕೃತ ದರ ಜಾರಿಗೆ ತಂದಿದ್ದಿಲ್ಲ, ಯಾವುದೇ ಕಾರಣಕ್ಕೂ ದರ ಏರಿಕೆ ಮಾಡಿರಲಿಲ್ಲ. ಆದರೆ ಈಗ ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ, ವೆಚ್ಚ, ಸಿಬ್ಬಂದಿ ವೇತನ ಇತ್ಯಾದಿ. ಹೀಗಾಗಿ ಅನಿವಾರ್ಯವಾಗಿ ನಾವು ಮಾಡಬೇಕಾಗಿದೆ ಅನ್ನುವಂಥ ಸಮರ್ಥನೆಯನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ಒಂದಲ್ಲ ಎರಡಲ್ಲ 46% ಹೆಚ್ಚಾಗಿರೋದ್ರಿಂದ ಇದು ಯಾವ ರೀತಿ ಜನರಿಗೆ ತೊಂದರೆ ಆಗ್ತಾ ಇದೆ, ಜನ ಏನು ಹೇಳ್ತಿದ್ದಾರೆ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಶ್ರೀಪಾದ್, ನಾನೀಗ ಬೆಂಗಳೂರಿನ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಅಂದರೆ ಕಳೆದ 8 ವರ್ಷಗಳಿಂದ ದರ ಹೆಚ್ಚಳ ಮಾಡಿಲ್ಲ ಅಂದಿರುವಂತಹ BMRCL ಸರಾಸರಿ 46% ಅಷ್ಟು ಟಿಕೆಟ್ ದರ ಹೆಚ್ಚಳ ಮಾಡೋ ಮೂಲಕ ಪ್ರಯಾಣಿಕರ ಮೇಲೆ ಬರೆ ಎಳೆದಿದೆ. ಸೊ ಇವತ್ತಿನಿಂದ ನೂತನ ದರ ಜಾರಿ ಆಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಕಿಲೋಮೀಟರ್ ಲೆಕ್ಕದಲ್ಲಿ ಇವರು ದರವನ್ನು ನಿಗದಿ ಮಾಡಿದ್ದಾರೆ. ಬಿಲೋ 2 ಕಿಲೋಮೀಟರ್ ಅಂತ ಹೇಳಿದ್ರೆ ಅದಕ್ಕೆ 10 ರೂಪಾಯಿ ಯಥಾ ಪ್ರಕಾರವಾಗಿರುತ್ತೆ. ನಂತರದ 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ, ಈ ರೀತಿಯ ವಿವಿಧ ಕಿಲೋಮೀಟರ್ಗಳ ಮೇಲೆ ದರವನ್ನು ನಿಗದಿ ಮಾಡಿದ್ದಾರೆ. ಲಾಸ್ಟ್ ಸ್ಟಾಪ್ ಅಂದರೆ 30 ಕಿಲೋಮೀಟರ್ಗೆ ಇಲ್ಲಿ ತನಕ 60 ರೂಪಾಯಿ ಇತ್ತು. ಈಗ ಅದನ್ನು 90 ರೂಪಾಯಿ ತೆರಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಜೊತೆಗೆ ಸ್ಮಾರ್ಟ್ ಕಾರ್ಡ್ಗಳ ಮೇಲೆ 5% ಅಷ್ಟು ರಿಯಾಯಿತಿಯನ್ನು ಯಥಾ ಪ್ರಕಾರವಾಗಿ ಮುಂದುವರಿಸ್ತೀವಿ ಅಂತ BMRCL ಹೇಳಿದೆ. ಮುಂಚೆ ಈ ಡಿಜಿಟಲ್ ಪೇಮೆಂಟ್ ರೀಚಾರ್ಜ್ ಅಮೌಂಟನ್ನು ಕನಿಷ್ಠ 50 ರೂಪಾಯಿ ಮಾಡ್ಕೊಳ್ಬೇಕಾಗಿತ್ತು. ಈಗ ಅದನ್ನು 100 ರೂಪೀಸಿಗೆ ಏರಿಕೆ ಮಾಡಿ 100 ರೂಪೀಸ್ ಮಿನಿಮಮ್ ಚಾರ್ಜ್ ಇರೋ ರೀತಿಯಲ್ಲಿ ಪ್ರಯಾಣಿಕರು ನೋಡ್ಕೊಳ್ಬೇಕಾಗಿದೆ. ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು, ಹೌದು ಎಲ್ಲದರ ಬೆಲೆ ಜಾಸ್ತಿ ಆಗಿದೆ, ಇದೀಗ BMRCL ಮೆಟ್ರೋ ದರವನ್ನು ಹೆಚ್ಚಳ ಮಾಡಿರೋದು ನಮಗೆಲ್ಲೋ ಕಷ್ಟಕರ ಆಗ್ತಾ ಇದೆ. ಎಲ್ಲೋ 2-3 ರೂಪಾಯಿ ಹೆಚ್ಚು ಅಂತ ಹೇಳಿದ್ರೆ ಕೊಡ್ಬೋದು, ಆದರೆ 1 to double ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. 10 ಇರೋದು 20, 20 ಇರೋದು 30, 60 ಇರೋದು 90 ರೂಪಾಯಿ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಷ್ಟು ಮಾಡಬಾರ್ದಾಗಿತ್ತು. 8 ವರ್ಷಗಳ ಕಾಲ ಮಾಡದೇ ಇರೋದನ್ನ ಏಕಾಏಕಿ ಈಗ 46% ಮಾಡಿರೋದ್ರಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಯಾಣಿಕರ ಸಂಖ್ಯೆ ಬೆಳಿಗ್ಗೆ ಕಮ್ಮಿ ಇದೆ. ಪ್ರಾಬ್ಲಿ ನಮಗೆ ನಂತರ 1-2 ಗಂಟೆಗಳ ನಂತರ ಪ್ರಯಾಣಿಕರನ್ನ ಮಾತಾಡಿಸುವಂತಹ ಮತ್ತಷ್ಟು ಅಪ್ಡೇಟ್ಸ್ ನ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿ ಕಾಡ್ತಾನೆ ಇದೆ. ಬಸ್ ಆಯಿತು, ಹಾಲಿನ ದರ ಆಯಿತು, ನೀರಿನ ದರ ಜಾಸ್ತಿ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ, ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಮಧ್ಯೆ ದೊಡ್ಡ ಶಾಕಿಂಗ್ ಏನಂತಂದರೆ ಮೆಟ್ರೋ. ಪ್ರತಿನಿತ್ಯವೂ ಕೂಡ ರಾಜಧಾನಿಯ ಜನ ಮೆಟ್ರೋ ಸಂಚಾರವನ್ನು ಅವಲಂಬಿಸಿದ್ದಾರೆ. ಈ ಮೆಟ್ರೋ ದರ ಇದ್ದಕ್ಕಿದ್ದಂತೆ ಹೆಚ್ಚಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 46% ಏರಿಕೆ ಆಗಿರೋದು. ಹಾಗಿದ್ರೆ ಈಗ ರೇಟ್ ಎಷ್ಟು ಜಾಸ್ತಿ ಆಯಿತು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ. ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗ್ತಿದೆ. ಪ್ರತಿದಿನವೂ ಕೋಟಿ ಜನರು ಸಂಚರಿಸುತ್ತಾರೆ. ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಪ್ರಯಾಣ ದರ 46% ಹೆಚ್ಚಳ ಇಂದಿನಿಂದಲೇ ಜಾರಿ. ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ದರದ ಶಾಕ್ ಕೊಟ್ಟಿದೆ. ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ. ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ 2 ಕಿಲೋಮೀಟರ್ಗೆ ಹಳೆ ದರ 10 ರೂಪಾಯಿ ಇತ್ತು. ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ. 2 ರಿಂದ 4 ಕಿಲೋಮೀಟರ್ಗೆ ಹಳೆ ದರ 15 ರೂಪಾಯಿ ಇತ್ತು. ಇಂದಿನಿಂದ 20 ರೂಪಾಯಿ ಆಗಲಿದೆ. 4 ರಿಂದ 6 ಕಿಲೋಮೀಟರ್ಗೆ ಇವತ್ತು 20 ರೂಪಾಯಿ ಇದೆ. ಪರಿಷ್ಕೃತ ದರ ಅಂದ್ರೆ ಇಂದು 30 ರೂಪಾಯಿ ಆಗಲಿದೆ. 6 ರಿಂದ 8 ಕಿಲೋಮೀಟರ್ಗೆ ಹಳೆ ದರ 28 ರೂಪಾಯಿ ಇದೆ. ಇಂದಿನಿಂದ 40 ರೂಪಾಯಿ ಆಗಲಿದೆ. ಮೆಟ್ರೋದಲ್ಲಿ 8 ರಿಂದ 10 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ 35 ರೂಪಾಯಿ ಇತ್ತು. ಇಂದಿನಿಂದ 50 ರೂಪಾಯಿ ಆಗಲಿದೆ. 10-15 ಕಿಲೋಮೀಟರ್ಗೆ ಹಳೆ ದರ 40 ರೂಪಾಯಿ